ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಹಲಸಿನ ಹಣ್ಣಿನ ಗಟ್ಟಿ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ನೋಡಿ, ಇದು ಚಂದ್ರ ಹಲಸು, ತುಂಬ ಸಿಹಿಯಾಗಿರುತ್ತದೆ ಇದು. ಇದರಲ್ಲಿ ಇವತ್ತು ನಿಮಗೆ ಗಟ್ಟಿ ಮಾಡಿ ತೋರಿಸುತ್ತೇನೆ. ಇದಕ್ಕೆ 2 ಲೋಟ ಅಕ್ಕಿ ತೆಗೆದುಕೊಂಡಿದ್ದೇನೆ. ಇದು ಊಟದ ಅಕ್ಕಿ, ಸೋನಾ ಮಸೂರಿ. ಇದನ್ನು 4 ಗಂಟೆ ನೀರಾಕಿ ನೆನೆಸಿಡುವ. ಇಷ್ಟು ತೆಂಗಿನ ತುರಿ ತೆಗೆದುಕೊಳ್ಳಿ. ಇದನ್ನು ಈಗ ಕಟ್ ಮಾಡುವ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿಕೊಂಡರೆ ರುಬ್ಬಲಿಕ್ಕೆ ಸುಲಭವಾಗುತ್ತದೆ. ತುಂಬ ಚೆನ್ನಾಗಿರುತ್ತದೆ ಇದು ಗಟ್ಟಿ. ಹಲಸಿನ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ವಿಟಮಿನ್ ಸಿ ಇದೆ ಇದರಲ್ಲಿ. ಅಕ್ಕಿ ನೋಡಿ, ಈ ರೀತಿ ಕಟ್ ಮಾಡಿಕೊಳ್ಳಿ. ಹಲಸಿನ ಹಣ್ಣು ಕಮ್ಮಿ ಆದರೆ ಗಟ್ಟಿಯಾಗುತ್ತದೆ, ಹಾಗಾಗಿ ನೀವು ನೋಡಿಕೊಂಡು ಹಾಕಬೇಕು. ಹಲಸಿನ ಹಣ್ಣು ಕಮ್ಮಿ ಇದ್ದರೆ ಅಕ್ಕಿ ಕಮ್ಮಿ ಹಾಕಿಕೊಳ್ಳಬೇಕು. ಇಲ್ಲದರೆ ಇಡ್ಲಿ ಥರವೇ, ಉದ್ದಿನ ಬೇಳೆ ಕಮ್ಮಿ ಆದರೆ ಇಡ್ಲಿ ಹೇಗೆ ಗಟ್ಟಿಯಾಗುತ್ತದೆ ಹಾಗೆ ಇದು ಕೂಡ ನೋಡಿಕೊಂಡು ಹಾಕಿಕೊಳ್ಳಬೇಕು. ಹಲಸಿನ ಹಣ್ಣಿನ ತೋಳೆ ಜಾಸ್ತಿ ಇರಬೇಕು ಅಕ್ಕಿಗಿಂತ. ಈಗ ಅಕ್ಕಿ ನೆಂದಿದೆ. ಇದನ್ನು 3-4 ಸರಿ ಚೆನ್ನಾಗಿ ತೊಳೆದುಕೊಂಡು ಮಿಕ್ಸಿಗೆ ಹಾಕಿಕೊಳ್ಳುವ. ಈಗ ಇದರೊಟ್ಟಿಗೆ 2 ಚಮಚ ಗಟ್ಟಿ ಅವಲಕ್ಕಿಯನ್ನು ಸಹ ಹಾಕಿಕೊಳ್ಳಿ. ಅದನ್ನು ಸಹ ನೀರಿನಲ್ಲಿ ನೆನೆಸಿ ಒಂದು 5 ನಿಮಿಷ ನೆನೆಸಿ ಸಾಕು. ಇದನ್ನು ಈಗ ತರಿತರಿಯಾಗಿ ರುಬ್ಬಿಕೊಳ್ಳಿ. ಅಕ್ಕಿಯನ್ನು ಈ ರೀತಿ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು, ನೀರು ಮಾಡಿಕೊಳ್ಳಬೇಡಿ. ಈಗ ಹಲಸಿನ ಹಣ್ಣನ್ನು ತುಂಡು ತುಂಡಾಗಿ ಮಾಡಿಕೊಂಡಿದೆ. ಇದಕ್ಕೆ ಕರಿಮೆಣಸಿನ ಪುಡಿ ಸ್ವಲ್ಪ, ಇಷ್ಟು ಏಲಕ್ಕಿ ಕಾಳು ಪರಿಮಳಕ್ಕೆ ಹಾಕಿಕೊಂಡು ನೈಸಾಗಿ ರುಬ್ಬಿಕೊಳ್ಳಬೇಕು. ಈಗ ಇದಕ್ಕೆ 1 ಬೌಲ್ ಬೆಲ್ಲ ಹಾಕಿಕೊಳ್ಳುವ. ಬೆಲ್ಲದ ಪುಡಿ ತುಂಡು ಮಾಡಿದ್ದು, ಇದನ್ನು ಸಹ ರುಬ್ಬಿಕೊಳ್ಳಿ. ತೆಂಗಿನ ತುರಿ ಹಾಕಿಕೊಳ್ಳಿ. ಬೆಲ್ಲಕ್ಕಿಂತ ಮೊದಲು ಸಹ ಹಾಕಿಕೊಳ್ಳಬಹುದು. ಇದನ್ನು ಸಹ ರುಬ್ಬಿಕೊಳ್ಳಿ. ಈಗ ರುಬ್ಬಿಕೊಂಡ ಹಲಸಿನ ತೋಳೆ ಮತ್ತು ತೆಂಗಿನಕಾಯಿ, ಬೆಲ್ಲ ಎಲ್ಲವನ್ನು ಸೇರಿಸಿ ಈಗ ಉಪ್ಪು ಹಾಕಿಕೊಳ್ಳಿ. ಸ್ವಲ್ಪ ಹಾಕಿಕೊಳ್ಳಿ ಸಾಕು, ರುಚಿಗೆ ಸಕ್ಕಂತೆ ಅಷ್ಟೇ. ಈಗ 1/4 ಚಿಟಿಕೆ ಇಷ್ಟೇ ಉಪ್ಪು ಹಾಕಿಕೊಳ್ಳಿ. ಮಿಕ್ಸ್ ಮಾಡಿ, ಸರಿಯಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಅಕ್ಕಿ ಗರಗರ ಇದ್ದರೆ ಗಟ್ಟಿ ತುಂಬ ಚೆನ್ನಾಗಿ ಬರುತ್ತದೆ. ನೈಸ್ ಮಾಡಬಾರದು ಅಕ್ಕಿಯನ್ನು. ನೈಸ್ ಮಾಡಿದರೆ ಟೇಸ್ಟ್ ಇರೋದಿಲ್ಲ, ಅಂಟಂಟಾಗುತ್ತದೆ ಅದು. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಇದನ್ನು ಒಂದೊಂದು ಸೌಟ್ ತೆಗೆದು ಈ ಎಲೆಗೆ ಹಾಕಿಕೊಳ್ಳಿ. ಇದು ಸಾಗವಾನಿ ಎಲೆ, ನಾವು ಇದಕ್ಕೆ ತೆಕ್ಕಿನ ಎಲೆ ಅಂತ ಕರೆಯುತ್ತೇವೆ. ಇದರಲ್ಲಿ ಹಾಕಿ ಬೇಯಿಸುವುದು. ನೋಡಿ, ಹೀಗೆ ಎಲ್ಲದಕ್ಕೂ ಹಾಕಿಕೊಳ್ಳಿ. ಎಲೆಗಳನ್ನು ಈಗ ಎಲ್ಲ ಹೀಗೆ ಮಡಿಸಿಕೊಳ್ಳಿ. ನೋಡಿ, ಈ ರೀತಿ ಮಡಿಸಿಕೊಳ್ಳಿ ಎಲ್ಲವನ್ನು ಹೀಗೆ. ಮತ್ತು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟುಕೊಳ್ಳಿ. ಇಡ್ಲಿ ಹೇಗೆ ಬೇಯಿಸುತ್ತೇವೆ ಹಾಗೆ ಅಡಿಯಿಂದ ನೀರು ಹಾಕಿ, ಹಾಗೆ ನೀರು ಸರಿ ಬಿಸಿಯಾದ ಮೇಲೆ ಒಂದೊಂದೇ ಇಡಿ ಹೀಗೆ ಜೋಡಿಸಿಕೊಂಡು ಬನ್ನಿ. ಒಂದು 25 ನಿಮಿಷ ಬೇಯಬೇಕು. ಮೊದಲೇ ತೆಗೆದರೆ ಬೇಯುವುದಿಲ್ಲ. ಈ ರೀತಿ ಎಲ್ಲ ಇಟ್ಟುಕೊಂಡು ಹೀಗೆ ಮುಚ್ಚಿ. ಈಗ 25 ನಿಮಿಷದ ನಂತರ ತೆಗೆದು ನೋಡುವ. ಹಲಸಿನ ಹಣ್ಣಿನ ಗಟ್ಟಿ ಬೆಂದಿದೆ. ಈಗ ತೆಗೆದು ನೋಡುವ ಹೇಗಾಗಿದೆ ಅಂತ. ಬಿಸಿ ಬಿಸಿ ನೋಡಿ, ಈ ರೀತಿ ಎಷ್ಟು ಚೆಂದ ಆಗಿದೆ ನೋಡಿ. ನಿಮಗೆ ಈ ಎಲೆ ಬೇಡ ಅಂತೇಳಿದರೆ ಬಾಳೆ ಎಲೆಯಲ್ಲಿ ಸಹ ಇಡಬಹುದು. ಕೆಲವರಿಗೆ ಇದು ಕೆಂಪು ಬರುತ್ತೆ ಅಂತ ಬೇಡ ಹೇಳ್ತಾರೆ, ಆದರೆ ಟೇಸ್ಟ್ ಇದೆ ಎಲೆ. ಬಾಳೆ ಎಲೆಯಲ್ಲಿ ಸಹ ಮಾಡಬಹುದು. ಬಿಸಿ ಇದು ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಈ ರೀತಿ. ಇದು ತುಂಬ ರುಚಿಯಾಗಿರುತ್ತದೆ. ಮಕ್ಕಳಂತೂ ಇಷ್ಟಪಟ್ಟು ತಿನ್ನುತ್ತಾರೆ. ಮಕ್ಕಳಿಗೆಲ್ಲ, ದೊಡ್ಡವರಿಗೆ ಸಹ ಇಷ್ಟ ಹಲಸಿನ ಗಟ್ಟಿ ಎಂದರೆ. ಅಷ್ಟು ಚೆನ್ನಾಗಿರುತ್ತದೆ ಇದು. ನೋಡಿ ನೋಡಿ,
ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.